ನೆಕ್ಸ್ಟ್ ಯಾರು? ಎಲ್ಲರಿಗೂ ನಮಸ್ಕಾರ. ಸಿಗ್ಗಾಂವಿ ಮತ್ತು ಸವಣೂರು ವಿಧಾನಸಭೆಯ ಉಪಚುನಾವಣೆಯ ಪ್ರಚಾರಾರ್ಥವಾಗಿ ವೇದಿಕೆ ಮೇಲಿರುವ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವಾನಂದ ಪಾಟೀಲ್ ಅವರು, ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಮ್ಮ AICC ಕಾರ್ಯದರ್ಶಿಯಾದ ಮಯೂರ್ ಜಯಕುಮಾರ್ ಜಿ ಅವರೇ, ಇನ್ನೂ ಅನೇಕ ನಮ್ಮ ಸಚಿವ ಸಹೋದರಿಗಳೇ, ಶಾಸಕ ಮಿತ್ರರೇ, ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಕಾರ್ಯಕರ್ತರೇ, ಅಭಿಮಾನಿಗಳೇ, ಮಾಧ್ಯಮದ ಮಿತ್ರರೇ, ಸಿಗ್ಗಾಂವಿ ಉಪಚುನಾವಣೆ ನಮ್ಮ ಪಕ್ಷಕ್ಕೆ ಇದೊಂದು ಮಹತ್ವದ ಘಟ್ಟಾಗಿದೆ. ಈ ಚುನಾವಣೆ ನಾವು ಗೆಲ್ಲಬೇಕಾಗಿದೆ. ನಮ್ಮ ರುದ್ರಪ್ಪ ಲಮಾಣಿ ಅವರು ಹೇಳಿದಂಗೆ ಆನಗಲ್ನ ಕೊನೆ ದಿವಸ ಮಾನೆಯವರ ಚುನಾವಣೆ ನೆನಪಾಗ್ತಾ ಇದೆ. ಆ ರೀತಿ ಕೂಡ ಇದು ಇತಿಹಾಸ ನಿರ್ಮಿಸುವಂಥ ಚುನಾವಣೆ ಆಗ್ತದೆ ತಮ್ಮೆಲ್ಲರ ಸಹಕಾರದಿಂದ. ಕಳೆದ 25 ವರ್ಷಗಳಿಂದ ಕಾಂಗ್ರೆಸ್ ಶಾಸಕರನ್ನ ನೋಡಲಿಕ್ಕಾಗಿರಲಿಲ್ಲ ನಮಗೆ. ಈ ಸಾರಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ನೇತೃತ್ವದಲ್ಲಿ, ಅದು ಸೊಂಡೂರು ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಸಿಗ್ಗಾಂವಿನ ಖಂಡಿತವಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ವಿಶ್ವಾಸ ನಮಗಿದೆ. ತಾವೆಲ್ಲರೂ ಪ್ರತಿ ಮತದಾರನ್ನ ಮನವೊಲಿಸಬೇಕು. ಸಿದ್ದರಾಮಯ್ಯ ಮಾಡುವಂಥ ಜನಪರ ಕಾರ್ಯಕ್ರಮವನ್ನು ಅವ್ರಿಗೆ ಹೇಳಬೇಕು. ಹಿಂದೆ 13ರಲ್ಲಿ ಸಿದ್ದರಾಮಯ್ಯ ಸರ್ಕಾರ SC STಗಳಿಗೆ ಅವರ ಜನಸಂಖ್ಯೆ ಅನುಗುಣವಾಗಿ ಹಣವನ್ನು ಮೀಸಲಿಡುವಂಥ ಮಹತ್ವದ ಕಾರ್ಯವನ್ನು ಮಾಡಿದೆ. ಅದೇ ಸಂದರ್ಭದಲ್ಲಿ ವಸತಿ ಶಾಲೆಗಳನ್ನು, ಅದು ಮೊರಾರ್ಜಿ ದೇಸಾಯಿ ಇರ್ಬೋದು, ರಾಣಿ ಕಿತ್ತೂರು ಚೆನ್ನಮ್ಮ ಇರ್ಬೋದು, ವಾಲ್ಮೀಕಿ, ಡಾಕ್ಟರ್ ಅಂಬೇಡ್ಕರ್ ಅವರ ಶಾಲೆಗಳನ್ನು ನಿಮ್ಮ ಬಡ ಮಕ್ಕಳಿಗೆ ನಿಮ್ಮ ಊರಲ್ಲಿ ಶಿಕ್ಷಣ ಸಿಗಬೇಕಂತ ಶಾಲೆಗಳ ಮಹಾಕ್ರಾಂತಿಯನ್ನು ಮಾಡುವ ಮೂಲಕ ನಿಮಗೆ ವಿಶೇಷವಾದ ಕೊಡುಗೆ ನೀಡಿದೆ. ಕೆರೆ ತುಂಬು ಯೋಜನೆ ಅದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪ್ರಾರಂಭ ಆಗಿದೆ. 13ರಲ್ಲಿ ಸುಮಾರು ಕೆರೆಗಳನ್ನು ತುಂಬುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. HK ಪಾಟೀಲ್ ಅವರು RDP ಮಂತ್ರಿಗಳಿದ್ದಾಗ ಕೃಷಿ ಹೊಂಡ ಕಾರ್ಯಕ್ರಮವನ್ನು ಭಾಳ ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಿದ್ದೀವಿ. ಬಹುಶಃ ಎಲ್ಲ ರೈತರ ಹೊಲದಲ್ಲಿ, ಭೂಮಿಯಲ್ಲಿ ಮಳೆ ನೀರನ್ನು ಹಿಡಿದಿಡುವಂಥ ಕೃಷಿ ಹೊಂಡವನ್ನು ಮಾಡಿದ್ದೇವೆ. ಹಲವಾರು ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡುವಂಥ ಸಿದ್ದರಾಮಯ್ಯ ಸರ್ಕಾರ ಕೆಲಸ ಮಾಡಿದೆ. 23 ನಮ್ಮ ಹೊಸ ಸರ್ಕಾರ ಬಂದ ಮೇಲೆ ಮಹಿಳೆಯರಿಗೆ ಸಬಲೀಕರಣ ಮಾಡಬೇಕು, ಆರ್ಥಿಕವಾಗಿ ಅವ್ರನ್ನ ಗಟ್ಟಿಗೊಳಿಸಬೇಕಂತ ಪಂಚ ಗ್ಯಾರಂಟಿಯನ್ನು ಸಿದ್ದರಾಮಯ್ಯ ಸರ್ಕಾರ, ನಮ್ಮೆಲ್ಲರ ಸರ್ಕಾರ ಜಾರಿ ಮಾಡಿ ಇವತ್ತು ಮಹಿಳೆಯರಿಗೆ ಕಳೆದ 1.5 ವರ್ಷದಿಂದ ಆ ಯೋಜನೆ ಲಾಭವನ್ನು ಈ ಸರ್ಕಾರ ಕೊಡ್ತಾ ಇದೆ. ಇನ್ನೂ ಹಲವು ಕಾರ್ಯಕ್ರಮ, ಅದು ರೈತರ ಪರವಾಗಿರ್ಬೋದು, ದಲಿತರ ಪರವಾಗಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಹಿಂದುಳಿದವರಿಗಿರ್ಬೋದು, ಎಲ್ಲ ವರ್ಗಗಳನ್ನು ಹಿತರಕ್ಷಣೆ ಮಾಡುವಂಥ ಸರ್ಕಾರ ಅದು ನಿಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಂತ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈ ಪಕ್ಷದ ಏನು ಇಷ್ಟೆಲ್ಲ ಕೊಡುಗೆ ಕೊಟ್ಟಿರುವಂಥ ಒಂದು ಪಕ್ಷದ ಉಪಚುನಾವಣೆಯಲ್ಲಿ ಸಿಗ್ಗಾಂವಿಯಲ್ಲಿ ಇವತ್ತು ಯಾಸಿರ್ ಖಾನ್ ಪಠಣವನ್ನು ನೀವು ಗೆಲ್ಲಿಸಬೇಕಾಗಿದೆ. ಗೆಲ್ಲಿಸುವ ಮೂಲಕ ಒಂದು ಇತಿಹಾಸವನ್ನು ಸಿಗ್ಗಾಂವಿಯಲ್ಲಿ ನಿರ್ಮಿಸಬೇಕಾಗಿದೆ.
ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಇವತ್ತು ಪಕ್ಷ ಟಿಕೆಟನ್ನು ನೀಡಿದೆ. ಅವ್ರ ತಂದೆ ಕೂಡ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರು. ಅಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ನಮ್ಮ ಪಕ್ಷ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಟ್ಟಿದೆ. ತಾವೆಲ್ಲ ಆಶೀರ್ವಾದ ಮಾಡಬೇಕು. ಅವರನ್ನು ನಿಮ್ಮ ಭಾಗದ ಶಾಸಕರನ್ನಾಗಿ ಮಾಡೋ ಮೂಲಕ ತಮ್ಮ ಸೇವೆಗೆ ಅವ್ರನ್ನ ಅಡು ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡುತ್ತಾ, ವಿಶೇಷವಾಗಿ ನಮ್ಮ ನಿಖಿತ್ ಅವ್ರು ಹೇಳ್ತಾ ಇದ್ರು, ಅಲ್ಪಸಂಖ್ಯಾತರು ನಾವು ಇವತ್ತು ಗೆಲ್ಲಿಸಬೇಕಾಗಿದೆ, ನಮಗೂ ಅವ್ರ ಮತಗಳನ್ನು ನೀಡ್ತಾರೆ, ನಾವ್ಯಾಕೆ ಅವರಿಗೆ ಸಹಕಾರ ಮಾಡೋದನ್ನು ಮಾತಾಡಿದ್ರು. ನಾನು ಕೂಡ ಅದಕ್ಕೆ ಸಹಮತವನ್ನು ವ್ಯಕ್ತ ಮಾಡ್ತಾ ನಾವೆಲ್ಲ ಅವ್ರ ಪರವಾಗಿ ನಿಂತು ಅವರಿಗೆ ಮತಗಳನ್ನು ನೀಡುವ ಮೂಲಕ ಇದು ಸಮಾನತೆ, ಇದು ಜಾತ್ಯತೀತ ಪಕ್ಷ, ಕಾಂಗ್ರೆಸ್ ಪಕ್ಷವನ್ನು ತೋರಿಸಲಿಕ್ಕೆ ಇದೊಂದು ಸದಾಕಾಲ ಸದಾವಕಾಶ ಅನ್ನೋ ಮಾತನ್ನು ಹೇಳ್ತಾ, ಯಾಸೀರ್ ಪಠಾಣ್ ಅವರ ಗುರುತು ಹಸ್ತಕ್ಕೆ ತಮ್ಮ ಅತ್ಯಮೂಲ್ಯವಾದ ಮತಗಳನ್ನು ನೀಡುವ ಮೂಲಕ ಸಿಗ್ಗಾಂವಲ್ಲಿ ಒಂದು ಇತಿಹಾಸ ಬರೀಬೇಕಂತೇಳಿ ನನ್ನ ಮಾತು ಮುಗಿಸ್ತು. ನಮಸ್ಕಾರ ಎಲ್ಲರಿಗೂ. ಧನ್ಯವಾದಗಳು ಜಾರಕಿಹೊಳಿ.